ಪುಷ್ಪಾ ಮೇಡಮ್ ಅವರು ಮತ್ತೆ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್ ಎಂಬವರು ಮತ್ತು ದುರ್ಗಾ ಪ್ರಸಾದ್ ಅವರು ನನ್ನ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ನಾನು ಮತ್ತು ನನ್ನ ಬೆಂಬಲಿಗರ ಮೇಲೆ ನಾವು ಅವರಿಗೆ ಬೆದರಿಕೆ ಹಾಕಿದ್ದೀವಿ ಅಂತ ಅಂದಮೇಲೆ FIR ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ನಾನು ಯಾವುದೇ ರೀತಿ ಅವರಿಗೆ ನಾನು ಅಡ್ಡಿ ಮಾಡೋಕ್ಕೆ ಹೋಗಿಲ್ಲ. ನನಗೆ ಅವರು ತೊಂದರೆ ಕೊಡ್ತಾ ಇದ್ದಾರೆ. ಕೋರ್ಟು ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ ಅವರು ಮತ್ತೆ ಅದನ್ನು ಆ ಜಾಗಕ್ಕೆಲ್ಲ ಹೋಗಿ ಅವರ ಬೆಂಬಲಿಗರೆಲ್ಲ ಅಲ್ಲೇ ಸುತ್ತಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸೆಡ್ಡಿಗೆ, ನಮ್ಮ ಜಾಗದಲ್ಲಿರ್ತಕ್ಕಂಥ ಸೆಡ್ಡಿಗೆ ನಟರಾಜ್ ಎಂಬುವರು ಮತ್ತೊಂದು ಬೋರ್ಡನ್ನು ಹಾಕಿದ್ದಾರೆ. ಈಗ ನಾವು ಅದನ್ನು ಕೇಳಲಿಕ್ಕೆ ಹೋದಾಗ ದುರ್ಗಾ ಪ್ರಸಾದ್ ಮತ್ತು ಅಲ್ಲಿಂದ ನಟರಾಜನ್ ಅವರು ಕೂಡ ನಮ್ಮ ಮೇಲೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಬೆಂಬಲಿಗರು, ನನ್ನ ಸ್ನೇಹಿತರ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಅವ್ರ ಮೇಲೆ ಒಂದು FIR ಮಾಡಬೇಕು ಅಂತ ಅಂದ್ಬಿಟ್ಟು ದುರ್ಗಾ ಪ್ರಸಾದ್ ಮತ್ತು ನಟರಾಜ್ ಅವ್ರ ಮೇಲೆ ನೀವು FIR ಹಾಕಬೇಕು ಅಂತ ಅಂದ್ಬಿಟ್ಟು ನನಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಇನ್ಸ್ಪೆಕ್ಟರ್ನ ಭೇಟಿ ಮಾಡಲಿಕ್ಕೆ ನಾನು ಸ್ಟೇಷನ್ಗೆ ಬಂದಿದ್ದೀನಿ ಸರ್. ಪುಷ್ಪ ಅವ್ರು ಹೇಳ್ತಾರೆ, ನೀವು ನಿಮ್ಮ ಕಡೆಯವರು ಬ್ಯಾಚ್ ಬೈ ಬ್ಯಾಚ್ ಬಂದು ಮನೆ ಹತ್ರ ಗಲಾಟೆ ಮಾಡ್ತೀರಲ್ಲ, ಹುಡುಗರು ಇರ್ತಾರೆ, ಅವರಿಗೆ ಜೀವ ಭಯ ಇದೆ ಅಂತ. ನಾನು ಆ ರೀತಿ ಮಾಡಿದರೆ ಅವ್ರನ್ನ ಸಾಬೀತುಪಡಿಸ್ಬೇಕು. ಅದನ್ನು ನಾನು ಆ ರೀತಿ ಬ್ಯಾಚ್ ಬೈ ಬ್ಯಾಚು ನನ್ನ ಬೆಂಬಲಿಗರಾಗಲಿ ನಾನೇ ಆಗಲಿ ಆ ಜಾಗಕ್ಕೆ ಬಂದು ಸ್ಥಳದಲ್ಲಿ ಬಂದು ನಾನು ಆ ರೀತಿ ಇದನ್ನು ಮಾಡಿದರೆ ಅವರು ಬಂದು ಅದನ್ನು ಸಾಬೀತುಪಡಿಸ್ಬೇಕು. ವಿಚಾರಣೆ ನಡೆದಾಗ ಗೊತ್ತಾಗ್ತದೆ ಏನು ಅನ್ನೋದು. ಇವತ್ತು ಅವರು ಇದಕ್ಕೋಸ್ಕರ ಅವರು ನನ್ನ ಮೇಲೆ ಈ ಥರ ಇಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. 5 ಬಾರಿ ಕೋರ್ಟ್ ನೋಟಿಸ್ ಅವ್ರಿಗೆ ತಲುಪಿದ್ರು ಕೂಡ 1 ಬಾರಿ ಅವರು ಕೋರ್ಟ್ ನೋಟಿಸನ್ನು ತಗೊಂಡಿದ್ದಾರೆ. 4 ಬಾರಿ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ. ಕೋರ್ಟಿಗೆ ನಾವು ಎಲ್ಲ ಕಾಪಿಯನ್ನು ತಪ್ಪಿಸಿದ್ದೀವಿ. ಅವ್ರು ಹೇಳ್ತಾರೆ ಎಲ್ಲ ನಮ್ಮ ಲಾಯರ್ ನೋಡ್ಕೋತಾರೆ ಅಂತ. ಈಗ ಮತ್ತೆ ಅವರು ಈಗ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ಅವ್ರು ಏನಿದೆ ಅವ್ರ ದಾಖಲೆ ಇದೆ, ಅವರು ಸಬ್ಮಿಟ್ ಮಾಡಲಿ. ನನ್ನ ಹತ್ರ ಇರೋ ದಾಖಲೆಯನ್ನು ನಾನೆಲ್ಲನೂ ಕೊಟ್ಟಿದ್ದೀನಿ. ನಾನು ಎಲ್ಲ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೀನಿ. ಕೋರ್ಟ್ ನ್ಯಾಯಾಲಯ ಪರಿಶೀಲಿಸಿ ನನಗೆ ತೀರ್ಪನ್ನು ಕೊಟ್ಟಿದೆ. ಆದರೂ ಕೂಡ ಈ ರೀತಿ ನನಗೆ ಒಂದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಇವರು. ಅದರಿಂದ ಈ ಮೂಲಕ ನಾನು ಮಾಧ್ಯಮಕ್ಕೆ ಈ ವಿಷಯವನ್ನು ತಿಳಿಸಕ್ಕೆ ಬಯಸ್ತೇನೆ. ಹೇಳ್ತಾರೆ 6 ವರ್ಷದಿಂದ ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿ, ಒಬ್ಬರು ಮಕ್ಕಳು ಫೀಸ್ಗೋಸ್ಕರ ನನಗೆ ಮಾರಿದ್ದು, ನಾನು ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ, ಈ ಸ್ವತ್ತು ಕೂಡ ಇದೆ, ಆದರೂ ಇತ್ತೀಚೆಗೆ ಬಂದು ನಂದು ಅಂತ ಇದ್ದಾರೆ ದೇವರಾಜರು ಅಂತ. ಇದು ಅವರು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಪಟ್ಟಾಗಲೇ ನಾನು ತಡೆದಾಗ 23/11 ಇಂಜೆಕ್ಷನ್ ಆರ್ಡರ್ ಆಗಿರೋದು. ಇವರು 12ನೇ ತಿಂಗಳಲ್ಲಿ ಇವರು ಕಾಂಪೌಂಡನ್ನು ಹಾಕಿರೋದು. ನಾವು ಕೋರ್ಟ್ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿದ್ದೀವಿ. ಇವರು ಆ ರೀತಿ ಇದ್ಮೇಲೆ ಎಲ್ಲವೂ ಇವ್ರ ಹತ್ರ ದಾಖಲಾತಿಗಳಿದ್ಮೇಲೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಇವರು ಯಾಕಾಗಲಿಲ್ಲ? 5 ಬಾರಿ ನೋಟಿಸನ್ನು ಕಳಿಸಿದಾಗ 1 ಬಾರಿ ಮಾತ್ರ ನೋಟಿಸ್ ತೊಗೊಂಡಿದ್ದಾರೆ. 4 ಬಾರಿ ನೋಟಿಸ್ ಇವರು ತಗೊಂಡಿಲ್ಲ. ನ್ಯಾಯಾಲಯಕ್ಕೆ ಬಂದು ಅದನ್ನು ಕೊಡ್ಬೋದಿತ್ತಲ್ಲ. ಇವತ್ತು ಯಾಕೆ ಬಂದಿದ್ದಾರೆ? ಇವತ್ತು ನಮ್ಮಂಥ ಬಡವರ ಆಸ್ತಿಯನ್ನು ಯಾಕೆ ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಇವರು? ನ್ಯಾಯಾಲಯಕ್ಕೆ ಉಲ್ಲಂಘನೆ ಮಾಡ್ದಂಗೆ ಆಗಿಲ್ವಾ? ಯಾಕೆ ಬರಲಿಲ್ಲ ನ್ಯಾಯಾಲಯಕ್ಕೆ ಇವ್ರು ಹೇಳಿ? ಈಗ ಇವ್ರು ನ್ಯಾಯಾಲಯದಲ್ಲಿ ಏನಿದೆ ಅಂತ ಹೇಳ್ತಿದ್ರೆ ಅದನ್ನೇ ಇವರು ನ್ಯಾಯಾಲಯಕ್ಕೆ ತೋರಿಸ್ಲಿ. ಇವರು ನಮ್ಮದೇನಿದೆ ದಾಖಲಾತಿಗಳನ್ನ ತೋರಿಸ್ತೀವಿ, ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ. ನಾವು ಇಷ್ಟಂತೂ ಹೇಳ್ಬೋದು ಸರ್. ನಾನು ಅಲ್ಲಿ ಸಖತ್ ಬೆಲೆಬಾಳೋ ವಸ್ತುಗಳಲ್ಲಿದ್ದು ಏಕೈಕಿ ಬಂದು ತೆರವು ಮಾಡೋರು ಕೋರ್ಟ್ ಆದೇಶ ಅಂತ ಹೇಳಿ. ನಾವು ಯಾವುದೇ ಬೆಲೆಬಾಳೋ ವಸ್ತುವನ್ನು ನಾವು ಅಡ್ಡಿ ಮಾಡಿಲ್ಲ. ನಮ್ಮ ಖಾಲಿ ಜಾಗಕ್ಕೆ ಅವರು ಅಕ್ರಮವಾಗಿ ಏನು ತಡೆಗೋಡೆ ಮಾಡಿದ್ರು ಅದನ್ನು ತೆಗೆದಿದ್ದೀವಿ. ಯಾವುದೇ ಅವ್ರ ಬೆಲೆಬಾಳೋ ವಸ್ತುವನ್ನು ಇದು ಮಾಡಿಲ್ಲ. ಅವ್ರ ಮನೆಗೆ ಓಪನ್ ಬಿಟ್ಕೊಂಡ್ಲಂಥ ಜಾಗಕ್ಕೆ ನಾವೇ ಅವರಿಗೆ ಬಂದೋಬಸ್ತಾಗಿ ನಾವೇ ಬೇಲಿಯನ್ನು ಹಾಕ್ಕೊಟ್ಟಿದ್ದೀವಿ. ಯಾವುದೇ ಒಂದು ಅಡ್ಡಿ ಮಾಡಿಲ್ಲ. ಅಕ್ಕಪಕ್ಕ ಮನೆಯಲ್ಲಿ ಎಲ್ಲ CC ಕ್ಯಾಮ್ರಾಗಳು ಇದ್ದಾವೆ. ಅದನ್ನು ತೆಗೆಸಿ ತನಿಖೆ ಮಾಡಲಿ, ನೋಡಲಿ ನಾವೇನು ಅಡ್ಡಿ ಮಾಡಿದ್ದೀವಿ, ಏನು ಅವರಿಗೆ ಡ್ಯಾಮೇಜ್ ಮಾಡಿದ್ದೀವಿ ಅನ್ನೋದನ್ನು ಪರಿಶೀಲನೆ ಮಾಡಲಿ. ಅದಕ್ಕೆ ನಾವು ತಲೆಬಾಗ್ತೀವಿ. ನಟರಾಜ್ಗೂ ನಮಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಅವರು ಆ ರೀತಿಯ ಅವ್ರನ್ನ ಬಳಸ್ಕೊತಾ ಇರೋದು. ಅದರಿಂದ ನಮಗೂ ಇದಕ್ಕೂ ಅವ್ರಿಗೂ ಸಂಬಂಧವಿಲ್ಲ. ಇದು ನಾನು ಈಗ ನಾನು ಮತ್ತು ನನ್ನ ಸಂಬಂಧಿಕರಾದಂಥ ದಿಲೀಪ್ ಕುಮಾರ್ ಅವ್ರ ಮೇಲೆ 3 ಜನ ಮೇಲೆ ನಾವು ಕೇಳಲಿಕ್ಕೆ ಹೋದಾಗ ದುರ್ಗಾ ಪ್ರಸಾದ್ ಮತ್ತು ನಟರಾಜ್ ಅವರು ನಮಗೆ ಜೀವ ಬೆದರಿಕೆ, ಕೊಲೆ ಬೆದರಿಕೆ ಹಾಕಿ ನೀನು ಹೆಂಗೆ ಬದುಕ್ತೀಯಾ ನೋಡ್ತೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವರು ನಮ್ಮ ಮೇಲೆ, ಅವ್ರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ. ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸರ್. ಈಗ ನಾನು ದುರ್ಗಾ ಪ್ರಸಾದ್, ನಟರಾಜು ಮತ್ತು ಅವ್ರ ಬೆಂಬಲಿಗರು ಗೊತ್ತಿಲ್ಲ ಅವ್ರ ಹೆಸರು, ಇಬ್ಬರ ಹೆಸರು ಗೊತ್ತು. ಅದ್ರ ಮೇಲೆ ಇದು ಮಾಡ್ತಾ ಇದ್ದೀವಿ ಸರ್.